ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಶಾಪಿಂಗ್ ಹಾಗೇನೆ ರೆಸಿಪಿ ಎರಡೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಇವಾಗ ಬೆಳಗ್ಗೆ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಒಂದು ದಿನ ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ಮಗಳು ಇಬ್ರು ಒಂದು ಬಯಕೆ, ಇಬ್ರಿಗೂ ಕೂಡ ಒಂದೊಂದು ಬಯಕೆಗಳಿದೆ. ಅದನ್ನ ಇವತ್ತಿನ ಒಂದು ದಿನ ನಾವು ಈಡೇರಿಸ್ತಾ ಇದ್ದೀವಿ. ಸೊ ಏನದು ಬಯಕೆ ಅಂತ ಹೋಗ್ತಾ ಹೋಗ್ತಾ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಈಗ ಫಸ್ಟಿಗೆ ನಾನು ಇವತ್ತು ಪೂರಿನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಪೂರಿ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಪೂರಿಗೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ಪೂರಿ ಹಿಟ್ಟನ್ನ ಕಲಿಸ್ಕೊಳಕ್ಕೆ ನಾನಿಲ್ಲಿ ಮೈದಾ ಹಿಟ್ಟೇನು ಬಳಸ್ಕೊತಾ ಇಲ್ಲ, ಚಪಾತಿ ಹಿಟ್ಟಲ್ಲಿ ನಾನು ಪೂರಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಮೈದಾಕ್ಕಿಂತ ಚಪಾತಿ ಹಿಟ್ಟೇನೆ ಬೆಸ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ಈಗ ಚಪಾತಿ ಮಾಡ್ಕೊಳ್ಳೋದಿದ್ರೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ತೆಳುವಾಗಿ ಕಲಿಸ್ಕೊಂಡ್ರು ಕೂಡ ನಡೆಯುತ್ತೆ. ಆದ್ರೆ ಪೂರಿನ ಕಲಿಸ್ಕೊಳ್ಳುವಾಗ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪೂರಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಅನ್ನೋ ರೀತಿಯಾಗಿ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ನಾನು ಮೈದಾ ಹಿಟ್ಟನ್ನ ಜರಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು, ಬೇಕಂತ ಹೇಳಿದ್ರೆ ಸ್ವಲ್ಪ ಸೋಡಾನ ಯೂಸ್ ಮಾಡ್ಕೊಬಹುದು. ಜಾಸ್ತಿ ಸೋಡಾನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪೂರಿ ಬೇಗನೆ ಎಣ್ಣೆ ಕುಡಿದು ಬಿಡುತ್ತೆ, ಜಾಸ್ತಿ ಎಣ್ಣೆ ತರ ಆಗ್ಬಿಡುತ್ತೆ. ಹಾಗಾಗಿ ಹಾಕೊಂಡ್ರೆ ಒಂದು ಚಿಟಿಕೆ ಅಷ್ಟು ಸೋಡಾನ ಯೂಸ್ ಮಾಡ್ಕೋಬಹುದು. ಇನ್ನ ನೀರನ್ನ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಗೇನೆ ಅದನ್ನ ನಾವು ಪೂರಿ ಸಾಗು ಮಾಡೋಕ್ಕೂ ಮೊದ್ಲೇನೆ ಮೈದಾ ಹಿಟ್ಟನ್ನ ನೀಟಾಗಿ ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನಾನು ಸಾಗು ಎಲ್ಲ ಮಾಡ್ಕೊಳ್ಳೋ ಅಷ್ಟೊಳಗೆ ಅದು ಕೂಡ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನ ಸಾಗು ಮಾಡೋದಕ್ಕೆ ತೆಂಗಿನಕಾಯಿ ಇರಲಿಲ್ಲ. ನಾವು ಆದಷ್ಟು ಯಾವಾಗ್ಲೂ ಅಷ್ಟೇ ತುರಿದ್ಬಿಟ್ಟೆ ಇಟ್ಕೊಂಡಿರ್ತೀವಿ ತೆಂಗಿನಕಾಯಿನ. ನನ್ಗೆ ಪದೇ ಪದೇ ತೆಂಗಿನಕಾಯಿ ತುರ್ಕೊಳ್ಳೋದು ಅಂತಂದ್ರೆ ಅಷ್ಟು ಇಷ್ಟ ಆಗಲ್ಲ. ಫಸ್ಟೇ ಒಂದ್ 2-3 ಕಾಯಿನ ತುರಿದ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದೇನು ಕೆಡೋದಿಲ್ಲ. ನಮ್ಗೆ ಯಾವಾಗ ಬೇಕಂತ ಸಾಂಬಾರು ಅಥವಾ ಪಲ್ಯ ಏನಾದ್ರು ಮಾಡ್ಕೊಳ್ವಾಗ ಬೇಗನೆ ನಮ್ಮ ಅಡ್ಗೆ ಕೆಲ್ಸನೂ ಕೂಡ ಈಸಿ ಆಗುತ್ತೆ. ನಾವು ಅವಾಗ ಕಾಯಿ ಹೊಡ್ಕೊಂಡು ತುರ್ಕೊಂಡು ಸಾಂಬಾರು ಅಥವಾ ಪಲ್ಯ ಮಾಡ್ಕೊಳ್ಳೋ ಅಷ್ಟೊಳಗೆ ತುಂಬಾ ಕಷ್ಟ ಅಂತಾನೆ ಅನ್ಸೋದು. ಹಂಗಾಗಿ ಇವತ್ತು ಕಾಯಿ ಕೂಡ ತುರಿದಿರೋದು ಫುಲ್ ಖಾಲಿಯಾಗಿತ್ತು. ಹಂಗಾಗಿ ಕಾಯಿ ಉಟ್ಕೊಂಡು ಅದನ್ನ ತುರ್ಕೊಂಡು ಇವಾಗ ಸಾಗುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಒಂದು ತಿಂಗಳಿಂದನೂ ಕೂಡ ಹೇಳ್ತಾ ಇದ್ರು ಪೂರಿ ಮತ್ತೆ ಸಾಗು ಮಾಡಿ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ನೀವ್ ಇಷ್ಟಪಡೋ ಅಂತ ತಿಂಡಿನೇ ಮಾಡ್ಕೊಂತೀರಾ, ನಾನ್ ಇಷ್ಟಪಡುವಂಥದ್ದು ನಾನ್ ಕೇಳೋ ಅಂಥದ್ದು ಏನು ಕೂಡ ನೀವು ಮಾಡಲ್ಲ. ಸಾಂಬಾರ್ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಏನು ಕೂಡ ನೀವು ಮಾಡೋದಿಲ್ಲ ಅಂತ ಅವ್ರು ತುಂಬಾ ವಾದ ಮಾಡ್ತಾ ಇದ್ರು. ಒಂದ್ 15 ದಿನದಿಂದನೂ ಅವ್ರು ಕೇಳ್ತಾ ಇದ್ರು ಪೂರಿ ಮಾಡಿ ಮಾಡಿ ಅಂತ. ನಾವು ಎಣ್ಣೆ ಜಿಡ್ಡಲ್ವಾ, ಹೆಚ್ಚಾಗಿ ಜಾಸ್ತಿ ಎಣ್ಣೆ ಇರುತ್ತೆ. ಹಾಗಾಗಿ ಆದಷ್ಟು ಮನೇಲಿ ಪೂರಿ ಎಣ್ಣೆ ಫುಡ್ ಅನ್ನ ತಗೊಳ್ಳೋದು ತುಂಬಾ ಕಡಿಮೆ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುವಂತ ತಿಂಡಿನೇ ಮನೇಲಿ ಮಾಡ್ಬೇಕಲ್ವಾ. ಹಾಗಾಗಿ ಎಣ್ಣೆ ಜಿಡ್ಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಿರ್ಲಿಲ್ಲ. ಹಾಗಾಗಿ ತುಂಬಾ ಅವರ ಇಷ್ಟಪಡ್ತಿರೋದ್ರಿಂದ ಇವತ್ತು ಅವರ ಒಂದು ಆಸೆನ ಈಡೇರಿಸ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಇವತ್ತು ಪೂರಿನ ಪ್ರಿಪೇರ್ ಮಾಡ್ತಾ ಇದೀವಿ. ಇದಕ್ಕೆ ನಾನು ಒಂದು ದಪ್ಪ ಸೈಜ್ ಈರುಳ್ಳಿನೇ ತಗೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ, ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಸಾಂಬಾರ್ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಸಾಂಬಾರ್ ಪುಡಿ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ಕೂಡ ಹಾಕೊಂಡು ಇದನ್ನ ರುಬ್ಬಿಸ್ಕೊತಾ ಇದ್ದೀನಿ. ಹಾಗೇನೆ ಮನೇಲಿ ಸ್ವಲ್ಪ ತರಕಾರಿನೂ ಕೂಡ ಇತ್ತು. ಬೀನ್ಸು, ಬದನೆಕಾಯಿ, ಆಲೂಗಡ್ಡೆ, ಹಾಗೆ ಕ್ಯಾರೆಟ್ ಕೂಡ ಇತ್ತು. ಹಾಗೇನೆ ಸ್ವಲ್ಪ ಚಿಲ್ಕಿಸಿದ ಅವರೆಕಾಳು ಕೂಡ ಇತ್ತು. ಹಾಗಾಗಿ ಅವರೆಕಾಳ್ದು ಸಾಗುನೆ ಮಾಡ್ಕೊಳ್ಳೋಣ ಇವತ್ತು, ಚೆನ್ನಾಗಿರುತ್ತೆ ಸೀಸನ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರೆಕಾಳ್ದು ಸಾಗುನ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ಗೆ
ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಗೆ ಒಂದು 2 ಉದ್ದದಾಗಿ ಕಟ್ ಮಾಡ್ಕೊಂಡಿರುವಂತ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸಾಗುಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಸ್ಮೆಲ್ಲು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಎಲ್ಲ ತರಕಾರಿಗಳು ಮತ್ತೆ ಅವರೆಕಾಳು ಎಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 2 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ತರಕಾರಿನೂ ಕೂಡ ಚೆನ್ನಾಗಿ ಬೆಂದು ಗಟ್ಟಿಯಾಗಿ ಬರುತ್ತೆ. ಆದಷ್ಟು ಸಾಗುಗೆ ನೀರನ್ನ ಕಡಿಮೆ ಯೂಸ್ ಮಾಡ್ಕೊಂಡು ನಾವು ಸಾಗುನ ಮಾಡಬೇಕು. ಪೂರಿಗೆ ಆಗಿರ್ಬೋದು ಅಥವಾ ಗೀ ರೈಸ್ಗೆ ಆಗಿರ್ಬೋದು ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಗಟ್ಟಿಯಂಗೆ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ರುಬ್ಸಿರುವಂತಹ ಖಾರನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಪೂರಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಲಟ್ಟಿಸ್ಕೊಬೇಕು. ಎಲ್ಲರಿಗೂ ಒಟ್ಟಿಗೆ ಮಾಡೋದಕ್ಕಿಂತ ನಾವು ಬಿಸಿ ಬಿಸಿ ಅದು ಬಂದ್ ತಿಂಡಿಗೆ ಬಂದಂಗೆ ಬಿಸಿ ಬಿಸಿನೇ ಮಾಡೋದು. ಒಟ್ಟಿಗೆ ಮಾಡೋದ್ರಿಂದ ಅಷ್ಟು ಅಂದ್ರೆ ಎಣ್ಣೆದಲ್ವಾ, ತಣ್ಣಗಾದ್ರೆ ಅಷ್ಟು ತಿನ್ನೋದಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇವಾಗ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನಾನು. ಹಾಗೇನೆ ಇವತ್ತು ನಾವು ಹೊರಗಡೆನೂ ಕೂಡ ಹೋಗ್ಬೇಕಿತ್ತು, ಹಬ್ಬಕ್ಕೆ ಶಾಪಿಂಗ್ ಇತ್ತು, ನನ್ನ ಮಗಳಿಗೆ ಶಾಪಿಂಗ್ ಮಾಡ್ಬೇಕಿತ್ತು. ಹಾಗಾಗಿ ನಾವು ಬೆಳಗ್ಗೆನೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ಬೆಳಗ್ಗೆ ಎಲ್ಲ ಹೋಗಕ್ಕೆ ನಾವೇನೇ ರೆಡಿಯಾಗಿ ತಿಂಡಿ ಎಲ್ಲ ತಿಂದು ನಾವು ರೆಡಿ ಆಗೋಷ್ಟ್ರೊಳಗೆ 12 ಗಂಟೆ ಎಲ್ಲರೂ ಕೂಡ ರೆಡಿ ಆಗೋಷ್ಟ್ರೊಳಗೆ ಆಗ್ಬಿಡುತ್ತೆ. ಇನ್ನ ನಾವು ಶಾಪಿಂಗ್ ಅಂತ ಹೋದ್ರೆ ಒಂದ್ ಕಡೆ ಇರೋದಿಲ್ಲ, ಅಲ್ಲೊಂದು ಇಲ್ಲೊಂದು ಅಂಗಡಿಗಳಿರುತ್ತೆ. ಸೊ ಏನೇ ಆದ್ರೂ ಅಷ್ಟೇ ನಾವು 4 ಗಂಟೆ 5 ಗಂಟೆ ಇಲ್ದಲೆ ಮನೆಗ್ ಬರಕ್ ಸಾಧ್ಯನೇ ಇಲ್ಲ. ಇನ್ ಪಾಪುಗೆ ಅವಾಗ ಊಟ ಮಾಡಿಸೋ ಟೈಮ್ ಬಂದ್ಬಿಡುತ್ತೆ. ಇನ್ನು ಅವಳು ಕೂಡ ಊಟ ಇಲ್ದಲೆ ಹೊರಗಡೆ ಬಿಸಿಲಲ್ಲೆಲ್ಲ ಇರ್ಬೇಕಾಗುತ್ತೆ. ಹಂಗಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಬೇಡ, 12 ಗಂಟೆಗೆ ಹೋಗೋದೇನ್ ಬೇಡ, ಸಂಜೆಗೆ ಹೋಗ್ಬಿಡೋಣ, ಒಂದು 4 ಗಂಟೆ 3:30 4 ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಶಾಪಿಂಗಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಬೆಳಗ್ಗೆ ಹೋಗೋದನ್ನ ಸ್ಟಾಪ್ ಮಾಡಿ ಇವಾಗ ಸಂಜೆಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ನಾನು ಸ್ವಲ್ಪ ಗಟ್ಟಿಯಾಗೆ ಒತ್ಕೊಂತಾ ಇದ್ದೀನಿ ಪೂರಿಗೆ ಅಂತ ಹೇಳ್ಬಿಟ್ಟು. ನಾವು ಚಪಾತಿ ಮಾಡುವಾಗ ಸ್ವಲ್ಪ ತೆಳುವಾಗಿ ಒತ್ಕೊಂತೀವಿ. ನಮ್ಗೆ ಪೂರಿ ಎಷ್ಟಗ್ಲ ಬೇಕು ಅಷ್ಟಗ್ಲ ಲಟ್ಟಿಸ್ಕೊಂಡು ಸ್ವಲ್ಪ ಮಂದವಾಗಿ ಒತ್ಕೊಂಡ್ರೆ ಚೆನ್ನಾಗಿ ಉಬ್ಬೋ ರೀತಿಯಾಗಿ ಪೂರಿ ಬರುತ್ತೆ. ಮತ್ತೆ ಚೆನ್ನಾಗಿ ಎಣ್ಣೆನೂ ಕೂಡ ಕಾದಿರ್ಬೇಕು. ಹೈ ಫ್ಲೇಮ್ ಅಲ್ಲೇ ಇಟ್ಕೊಬೇಕು ಅದು ಎಣ್ಣೆ ಒಳಗೆ ಹಾಕೋ ತನಕ. ಆಮೇಲೆ ಬೇಕಿದ್ರೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಕೊಟ್ಕೊಂಡ್ರು ಕೂಡ ನಡೆಯುತ್ತೆ. ನಾನವಾಗ ಚಿಕ್ಕೋಳಿದ್ದಾಗ ನಾನು ಹೆಚ್ಚು ಪೂರಿನ ತಿನ್ನುವೆ. ಪೂರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಾಕು ನಾನು ಮುನ್ಸ್ಕೊಂಡೆ ಕುತ್ಕೊಬಿಡ್ತಿದ್ದೆ. ಇಲ್ಲಾಂದ್ರೆ ಹೋಟೆಲಿಂದನಾದ್ರೂ ಸರಿ ತಂದ್ಬಿಟ್ಟು ಕೊಡೋರು ಪೂರಿ. ಈ ಪೂರಿ ಮಾಡಿದಾಗ ನನ್ಗೆ ಅದೇ ನೆನಪಾಗ್ತಾ ಇರೋದು. ಚಿಕ್ಕೋಳಿದ್ದಾಗ ಪೂರಿ ಬೇಕು ಅಂತ ಎಷ್ಟು ಹಠ ಮಾಡ್ತಾ ಇದ್ದೆ ಅಂತ ಹೇಳಿ. ಅದೇ ಇವಾಗ ನೋಡಿ ನಮ್ಗೇನು ತಿನ್ನಕ್ಕೆ ಇಷ್ಟನೇ ಆಗೋದಿಲ್ಲ. ಇವಾಗ ಇನ್ನೊಂದ್ ಕಡೆ ಸಾಗುನು ಕೂಡ ರೆಡಿ ಆಯ್ತು. ಆಲ್ರೆಡಿ ಎಲ್ಲರೂ ಕೂಡ ತಿಂಡಿನ ಮುಗಿಸ್ಕೊಂಡಿದ್ರು. ಇವಾಗ ನಾನು ನನ್ನ ಮಗಳಿಗೆ ತಿನ್ನಿಸ್ಬೇಕು. ಅವಳಿಗೆ ತಿನ್ಸಕ್ಕೆ ಅಂತ ಕೊಟ್ಟಿದ್ದೆ, ಅವಳು ತಿಂದಿರ್ಲಿಲ್ಲ. ಯಾಕೆಂದ್ರೆ ಅವಳಿಗೆ ಏನಾದ್ರೂ ಬೈದ್ಬಿಟ್ಟು ತಿನ್ಸಿದ್ರೆ ನಾನು ತಿನ್ನೋದು, ಇನ್ನು ಮುದ್ದು ಮಾಡಿ ಎಲ್ಲ ತಿನ್ಸಕ್ ಹೋದ್ರೆ ಅವಳು ತಿನ್ನೋದಿಲ್ಲ. ಹಾಗಾಗಿ ಅಮ್ಮನೇ ತಿನ್ನಿಸ್ಲಿ ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ತಿನ್ನಿಸಿ ಹಂಗೆ ನಾನು ಕೂಡ ಒಟ್ಟಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ತಿಂಡಿ ಹಾಕೊಂತ ಇದ್ದೀನಿ. ತುಂಬಾನೇ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ಮತ್ತೆ ಅವರೆಕಾಳು ಚಿಲ್ಕಿಸಿದ ಅವರೆಕಾಳು ಕುರ್ಮಾನು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಇನ್ನ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಇದೇ ಇತ್ತು, ಪೂರಿ ಮತ್ತೆ ಸಾಗುನ ಇತ್ತು. ಇನ್ನ ಒಂದು 3:30ಗೆ ರೆಡಿ ಆಗೋಣ ಅಂತ ಅನ್ಕೊಂಡು ಹಿಂಗಾಡ್ಕೊಂಡು ಆಗ್ಲೇ 4:15 ಟೈಮ್ ಆಗೇ ಹೋಯ್ತು. ನಾವ್ ಇಂಥ ಟೈಮಿಗೆ ಹೋಗ್ಬೇಕಂತ ಹೇಳಿದ್ರೆ ಅಂತ ಟೈಮಿಗೆ ನಿಜ ಹೊರಡೋದಿಕ್ ಆಗದೇ ಇಲ್ಲ. ಅದು ಇದು ಏನೇನಾದ್ರೂ ಕೆಲ್ಸಗಳಿದ್ದೇ ಇರುತ್ತೆ. ನನಗಾಗಿರ್ಬೋದು ಅಥವಾ ಮನೇಲಿ ಯಾರಿಗಾದ್ರೂ ಆಗಿರ್ಬೋದು, ಅದು ಇದು ಏನಾದ್ರು ಕೆಲ್ಸಗಳಿದ್ದೇ ಇರುತ್ತೆ. ಹಂಗಾಗಿ ಸ್ವಲ್ಪ ಹೊರಡೋದು ಲೇಟೇ ಆಯ್ತು.
ಹಾಗೆ ಇನ್ನ ನನ್ನ ಮಗಳು ಕಾಲ್ ಚೈನ್ ಬೇಕು ಅಂತ ತುಂಬಾನೇ ಕೇಳ್ತಾ ಇದ್ಲು. ಸೊ ಹಂಗಾಗಿ ಹಬ್ಬಕ್ಕೆ ತಕ್ಕೊಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರು. ಹಂಗಾಗಿ ಇವಾಗ ನಾವು ಪಾಪುಗೆ ಅಂತ ಹೇಳ್ಬಿಟ್ಟು ಕಾಲ್ ಚೈನ್ ತಕ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅವಳಿಗೆ ಡಬಲ್ ಗೆಜ್ಜೆದು ಸಿಗ್ಲಿಲ್ಲ, ಅವಳ ಸೈಜ್, ಅವಳು ತುಂಬಾ ಸಣ್ಣ ಕಾಲು. ಸೊ ಹಂಗಾಗಿ ತೀರಾ ಚಿಕ್ಕದಾಗದು, ಇಲ್ಲಾಂದ್ರೆ ತೀರಾ ದೊಡ್ಡದಾಗದು. ಹಂಗಾಗಿ ಇನ್ನ ಅಂಗಡಿ ಸುತ್ತಕ್ಕೂ ನಮಗೆ ಟೈಮ್ ಇರಲಿಲ್ಲ, ಲೇಟ್ ಆಗಿತ್ತು. ಹಾಗೇನೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಹಂಗಾಗಿ ಇದು ಕೂಡ ಡಿಸೈನ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು, ಇದು ನನ್ನ ಮಗಳ ಆಸೆ, ಕಾಲ್ ಚೈನ್ ಬೇಕು ಅಂತ ಅನ್ನೋದು. ಸೊ ಅವಳ ಆಸೆನೂ ಕೂಡ ಈಡೇರಿಸ್ಕೊಂಡು ಇವಾಗ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ವಿ. ಇನ್ನು ಹಬ್ಬ ಅಂತ ಹೇಳಿದ್ಮೇಲೆ ತುಂಬಾನೇ ರಶ್ ಇದ್ದೇ ಇರುತ್ತೆ. ಹಂಗಾಗಿ ನಾವು ಭಾನುವಾರ ಬರ್ಲಿಲ್ಲ, ಶನಿವಾರನೇ ತಗೊಂಡ್ ಬರೋಣ ಅಂತಾನೆ ಹೋಗಿದ್ದು. ಬಟ್ ಶನಿವಾರನೂ ಕೂಡ ತುಂಬಾನೇ ರಶ್ ಇತ್ತು. ಇನ್ನ ವಿಶಾಲ್ ಮಾರ್ಟಲ್ಲಂತೂ ನಾವು ಬಟ್ಟೆ ಹೆಂಗಾದ್ರೂ ತಗೋಬಿಡ್ಬೋದು, ಬಟ್ ಆದ್ರೆ ಕ್ಯೂ ನಿಂತ್ಕೊಂಡು ಬಿಲ್ ಹಾಕ್ಸೋದಿದೆಯಲ್ಲ, ಅದು ಸಿಕ್ಕಾಬಟ್ಟೆ ಕಷ್ಟನೇ. ಹಾಗೆ ಇನ್ನ 8:30 ಆಗಿತ್ತು ಟೈಮು. ಇನ್ ಮನೆಗೆ ಹೋಗಿ ಅಡಿಗೆನೂ ಕೂಡ ಬೇಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನ ಪಾಪುಗೆ ಕಾಲ್ ಚೈನು ಮತ್ತೆ ಬಟ್ಟೆ ತಗೊಂಡು ಹೊರಟ್ವಿ. ಇವತ್ತು ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗಳು ಇಬ್ರು ಆಸೆನೂ ಕೂಡ ಇವತ್ತು ನೆರವೇರಿಸ್ದಂಗಾಯ್ತು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟನೇ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನಗೆ ಸಪೋರ್ಟ್ ಮಾಡಿ.